नियत अनुजाते। बच्चे, हम आज सालुमरद तिम्मक्का के बारे में जानकारी प्राप्त करेंगे। सालुमरद तिम्मक्का का नाम आज कर्नाटक के कोने कोने में व्याप्त है। कर्नाटक सरकार ने उन्हें इतने सारे पुरस्कारों से सम्मानित किया है कि समाज सेवा के क्षेत्र में यह महिला एक मिसाल बन गई है। तिम्मक्का ने रास्ते के दोनों ओर पेड़ लगाने, सींचने बढ़ाने की बात सोची। फिर भी उन्होंने हुलिकल और कुदूर के बीच के 4 किलोमीटर के रास्ते के दोनों ओर बरगद के डाल लगाए। ನಮ್ಮ ಹೆಸರು ಸಾಲುಮರದ ತಿಮ್ಮಕ್ಕ. ನಮ್ಮ ವಯಸ್ಸು 106 ವರ್ಷ. ತಂದೆ ಹೆಸರು ಚಿಕ್ಕರಂಗಯ್ಯ, ತಾಯಿ ಹೆಸರು ವಿಜಯಮ್ಮ. ಅಷ್ಟು ಅವ್ರ ಶಬ್ದ. ಆಮೇಲೆ ನಮ್ಮನ್ನ ಹುಟ್ಟಿ ಬೆಳೆದಿದ್ದೆಲ್ಲ ನಾವು 6 ಮಂದಿ ಜನ ಹುಟ್ಟಿದ್ದವರು. 3 ಜನ ಹೆಣ್ಣು, 3 ಜನ ಗಂಡು. ಹುಟ್ಟಿದ್ದು ಕೈಕೇನಹಳ್ಳಿ, ಅಲ್ಲೇ ಬೆಳೆದಿದ್ದು ಕೈಕೇನಹಳ್ಳಿ. ಅಲ್ಲಿಂದ ಒಂದು 10 ವರ್ಷ 12 ವರ್ಷ 15 ವರ್ಷದ ತಕ್ಕಲು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಇದ್ರಾಗೆ ಮಣ್ಣೋರಕ್ಕೆ ಹೋಗಿವು, ಮುತುಕದಲ್ಲಿ ಕುಯ್ಯೋಕೆ ಹೋಗಿವು, ಸೂಪ್ರಾಯಲ್ಲೂ ಕುಯ್ಯಿವು. ಅಲ್ಲಿಂದ ಹೊಲ್ದ ಬೈಲಾಗೆಲ್ಲ ಹುಲ್ ಕಿತ್ಕೊಂಡು ಹೊರೆ ಕಟ್ಕೊಂಡು ಬುಗ್ಗಿಪೇಟೆಗೆಲ್ಲ ಮಾರೋಕೆ ಹೋಗಿವು. ಮುತುಕದಲ್ಲಿ ಕುಯ್ದು ಮಾರೋಕೆ ಹೋಗಿ ಮಾರಿಬಿಟ್ಟು ಆವಾಗ ಒಂದು 4 ಆಣೆ, ಒಂದು 5 ಆಣೆ 6 ಆಣೆ ಒಂದೊಂದು ಹೊರೆ ಹಾಕ್ಬಿಟ್ಟು ಕಾಸು ತಗೊಂಬಂದು ನಮ್ಮ ಅಮ್ಮನ ಕೈಗೆ ಕೊಡೆವು. ಹೊಲದ್ದು ಕಳೆ ಕೀಳಿವು, ಪೈರು ಹಾಕಿವು, ಹೊಲ ಕುಯ್ಯೋಕೆ ಹೋಗಿವು, ಗದ್ದೆ ಕಳೆ ಕೀಳಿವು, ಗದ್ದೆ ಪೈರು ಹಾಕಿವು. ಅವು ಎಲ್ಲ ಕೆಲಸ ಮಾಡಿ ಅಂದರೆ ಆಳಿನ ಜೊತೆಗೆ ಮುಂದಾಗಿ ಗೊತ್ತಿರಲಿಲ್ಲ. ನಾನು ಚಿಕ್ಕ ಬಂದಾಗಿ ಒಂದೇ ಸಮ ಪೈರು ಹಾಕ್ತಿದ್ದೆ. ಇದಕ್ಕೆ ನನ್ನ ಪೈರು ಹಾಕೋದು ಯಾರು ತಪ್ಪು ಅಂತಿರಲಿಲ್ಲ. ಎಲ್ಲ ನೋಡ್ಕೊಂಡಿದ್ದು ನಾನು ತಕ್ಷಣಕ್ಕೆ ಹಾಕಿವ್ನಿ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಮೊಳ್ಕೊಂದೊಂದು ಹಾಕ್ಕೊಂಡು ಹೋಗೋರು. ನಾನು ಮೊಳಕೆ 1, 2, 3 ಹಾಕ್ಕೊಂಡು ಗುಣಿಗೆ ಒಂದೊಂದು ಹಾಕ್ಕೊಂಡು ಹೋಗೀನಿ. ಅಲ್ಲಿ ಗುಬ್ಬಿಲಿ ಚಿರಪ್ಪನವರು ಅಂತ ಇದ್ದರು. ಅವರು ದನ ಎಮ್ಮೆ ಎಲ್ಲ ಹಟ್ಕೊಂಬಂದು ನಮಗೆ ಮೇಯ್ಸೋಕೆ ಬಿಡೋರು. ಅವರು ಒಂದೊಂದು ಮಕ್ಕಳು ಬಟ್ಟೆಗಳು ತಂದು ಕೊಡೋರು. ಅವ್ರು ಇಟ್ಕೊಂಡು ಮುಕ್ಕಿದ ಬಟ್ಟೆಗಳು ಅವು ಇಟ್ಕೊಂಡು ಆ ದನ ಎಮ್ಮೆ ಎಲ್ಲ ಮೇಯಿಸ್ಕೊಂಡಿದ್ದು. ನಮ್ಮಮ್ಮ ಒಂದು ರೈಮನ್ ಸಾಬ್ರು ಅಂತ ಇದ್ದರು. ಅವರು ಮೇಕೆ ವಾರಕ್ಕೆ ಹಿಡ್ಕೊಂಡು ಮೇಯಿಸ್ಕೊಂಡು ಅವನೂ ಮೇಕೆ ಮೇಯಿಸ್ಕೊಂಡು ನಾವು ಮೇಕೆ ಮೇಯ್ಸೋಕ್ಕೂ ಹೋಗ್ಯವು, ದನ ಮೇಯ್ಸೋಕ್ಕೂ ಹೋಗ್ಯವು.
ಹೋಗಿ ಕೆಲಸ ಮಣ್ಣೂರಕ್ಕೆ ಹೋಗಿರೋ ಸ್ವಾಮಿ. ಅಲ್ಲಿ ರಸ್ತೆ ಕೆಲಸ ಮಾಡಿಸ್ತಿದ್ರು. ಅಲ್ಲೆಲ್ಲ ಓದ್ಕೊಂಡು ಮಣ್ಣು ಸಾಕು ಓದ್ತಾಯಿದ್ದೆ. ಮೊದಲು ಹೋಗಿ ಕಲ್ತ್ಕೊಳ್ಳೋಣ ಅಂತ ಹೋದೆ. ಅವರು ಮಂಕ್ರಿ ಎಳ್ದು ಕೊಡೋರು, ನನಗೆ ಗೊತ್ತಾಗಲಿಲ್ಲ. ಮಂಕ್ರಿ ಎಳ್ಕೊಡೋ ಹೋಗಿ ಮಂಕ್ರಿ ಮಣ್ಣು ನನ್ನ ಮೇಲೆ ಬಿದ್ದೋಯ್ತು. ಆವಾಗ ಬರಲ್ಲ, ಇನ್ನು ಹೊರಕ್ಕೆ ಬರಲ್ಲ ಅಂತ ಬಿಟ್ಬಿಟ್ಟಿದ್ರು. ಆಮೇಲೆ ಬೆಳಿಗ್ಗೆ ಹೋಗಿ ನಾನು ಅವ್ರ ಸಮಕ್ಕೆ ಮಣ್ಣು ಹೊರಕ್ಕೆ ನಿಂತ್ಕೊಂಡೆ, ಮಣ್ಣು ಹೊತ್ತೆ. ಒಂದು ದಿವಸ ಹೋದೋ, ಯಾವತ್ತು ಸ್ಕೂಲು ಇರಲಿಲ್ಲ ಅಂತ ಸ್ಕೂಲ್ ಹೊಡೆದ್ರಲ್ಲ, ಹೊಸಳ್ಳಿ ಕೆರೆ ಕೋಡ್ಗೆ ಬಂದ್ಬಿಟ್ರು. ಆವತ್ತಿಂದ ಸ್ಕೂಲ್ಗೆ ಹೋಗಲಿಲ್ಲ, ಕಲಿಸ್ಲಿಲ್ಲ. ಇವತ್ತು ಆಸೆ ಪಟ್ಟರೆ ನಮ್ಮ ಆಸೆ ನಿರಾಸೆ ಆಗಿದೆ. ಏನು ಗಮಲ ಕೊಡೋಣ. ನಮಗೂ ಓದಿಸಿದ್ರೆ ನಾವು ಒಂದು ಗೌರ್ಮೆಂಟ್ ಕೆಲಸದಾಗೆ ಇದ್ದು ಅವ್ರನ್ನೂ ಭಾವಿಸ್ಕೊಂಡು ಅವ್ರನ್ನೂ ಕಂಡ್ಕೊಂಡು ಇರ್ತಿದ್ದು. ಅದು ಕೂಡ ಇಲ್ಲದಂತೆ ಆಗಿ ಈ ಸ್ಕೂಲ್ ಬಾಕಲು ತೋಳಿಸ್ಲಿಲ್ಲ ನಾನು. ಇವಾಗ ನಮ್ಗೆ ವಿದ್ಯೆ ಕಡಿಮೆ ಆಯಿತು, ಬುದ್ಧಿ ಕಡಿಮೆ ಆಯಿತು. ಇವತ್ತು ಹೆಬ್ಬೆಟ್ಟಿಕ್ಬೇಕು. ತಿಮ್ಮಕ್ಕನವರು ಬಾಲ್ಯದಿಂದಲೂ ಸಹ ಕಡು ಬಡತನವನ್ನೇ ಹಾಸು ಹೊದ್ದಿ ಬೆಳೆದಿರತಕ್ಕಂತಹ ಜೀವಿ. ಅವರು ಬಾಲ್ಯದಿಂದಲೂ ಯಾವುದೇ ಸುಖವನ್ನು ಕಂಡಂಥವರಲ್ಲ. ಅವರು 8-9 ವರ್ಷದ ಹುಡುಗಿಯಾಗಿರುವ ಸಂದರ್ಭದಲ್ಲಿ ಉಡಲಿಕ್ಕೆ ಬಟ್ಟೆಯೂ ಸಹ ಇಲ್ಲದ ಸ್ಥಿತಿಯಲ್ಲಿ ಅವರು ಒಂದು ಸಣ್ಣ ಅರಿವೆ ತುಂಡನ್ನು ಸೊಂಟಕ್ಕೆ ಸುತ್ತಿಕೊಂಡು 4-6 ಮೈಲಿ ಬಿಸಿಲಿನ ಬೇಗೆಯಲ್ಲಿ ನಡೆಯುತ್ತಾ ಅಲ್ಲಿಂದ ಅವರ ತಂದೆ ಜೀತದಾಳಾಗಿ ದುಡಿಯುತ್ತಿದ್ದಂತಹ ಗ್ರಾಮಕ್ಕೆ ಹೋಗಿ ತಮ್ಮ ತಂದೆಯ ಜೊತೆಯಲ್ಲಿ ತಾವೂ ಸಹ ಜೀತದಾಳಾಗಿ ಸೇರಿಕೊಂಡು ದುಡಿದು ಅವರು ಜೀವನ ನಿರ್ವಹಣೆ ಮಾಡಬೇಕಾಯಿತು. ಇಂತಹ ಕಷ್ಟವನ್ನು ಸಹ ನಿಭಾಯಿಸಿರುವವರು ತಿಮ್ಮಕ್ಕ. 16 ವರ್ಷಕ್ಕೆ ಮದುವೆ ಆಯಿತು. ಅವ್ರು ಮಾಡೋಕ್ಕೂ ಇಲ್ಲಿ ನಾನೇ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದು. ಜಲ್ದಿ ಚೆಚ್ಚಕ್ಕೆ ಎಲ್ಲರೂ ಎಲ್ಲ ಜೊತೆ ಮಾಡಿ ಆಳುಗಳೆಲ್ಲ ಜೊತೆ ಮಾಡಿರು. ಒಂದು 10-15 ಆಳು 20 ಆಳು ಜೊತೆ ಮಾಡಿ ಆ ಬಂಡೆ ಮೇಕೆ ಕಗ್ಲಿ ಅರೆ ಅಂತ ಇತ್ತು, ಅಲ್ಲಿ ಕಳಿಸಿರು. ಅಲ್ಲಿ ಒಂದು ವರ್ಷ ರಸ್ತೆ ಇತ್ತು, ನಾಗನಹಳ್ಳಿ ಅರೆ ಮೇಕೆ ಹೋದವು. ಎಲ್ಲ ಜಲ್ದಿ ಅದೇನೋ ಸಿಡ್ದು ಬಿಟ್ಟಿತ್ತು. ಅದು ಕಣ್ಣು ರೋಟು ಐಬಾದೈ ತೀರ ಹೋಗಿಲ್ಲ, ರೋಟ್ ಮಂಜಾಗ್ಬಿಟ್ಟದು. ಇದು ಒಂದೇ ಕಣ್ಣು ಕಾಣ್ತಾ ಇರೋದು. ಅದೇ ಕೂಲಿ ಮಾಡ್ತಿದ್ವಲ್ಲ, ಕೂಲಿ ಒಳಗೆ ರಾಗಿ ಸೀಟು ಮೈಲಾ ಸೀಟು ಕೊಡೋರು, ಅಂಗಡಿಯಲ್ಲಿ ತಗೊಂಡು ಜೀವನ ಮಾಡಿವು. ಇಂಥ ಪರ್ಯಲ್ಲ ಕೂಲಿ ಮಾಡೀವಿ. ತಿಮ್ಮಕ್ಕನವರ ಸಾಂಸಾರಿಕ ಜೀವನವೂ ಅಷ್ಟು ಸುಖಮಯವಾಗಿರಲಿಲ್ಲ. ಮತ್ತು ಅವರ ಬದುಕಿನಲ್ಲಿ ನಡೆದ ಒಂದು ಕಹಿ ಘಟನೆಯಿಂದಾಗಿ ಅವರಿಗೆ ಸಂತಾನ ಆಗದೆ ಸಮಾಜದಲ್ಲಿ ಅನೇಕರಿಂದ ಬಹಳ ಕಟುವಾದ ನುಡಿಗಳನ್ನು ಕೇಳುವಂತಹ ಪ್ರಸಂಗಗಳು ಬಂದಿತ್ತು. ಅಂತಹ ಸಂದರ್ಭದಲ್ಲೆಲ್ಲ ತಿಮ್ಮಕ್ಕನವರು ಕಣ್ಣೀರನ್ನು ಸುರಿಸಿದ್ದಾರೆ. ಮದುವೆ ಆದ 25 ವರ್ಷ ಮಕ್ಕಳು ಭಾಗ್ಯ ಇರಲಿಲ್ಲ. ಎಲ್ಲ ವೈರ್ಗಳು ನಿಂತ್ಕೊಂಡ್ಬಿಟ್ರು ಮನೆ ಒಳಗೆ. ಕಿತಾಪತಿ ಬಂತು. ಮಕ್ಕಳ ಭಾಗ್ಯ ಇಲ್ಲ ಅಂದು ನಮ್ಮ ಪತಿ ದೇವದನೆ ಇಷ್ಟು ದಿವಸ ಅವ್ರ ಮಕ್ಕಳು ಭಾಗ್ಯ ಇಲ್ಲದ ಮೆಕ್ಕೆ ನಾವು ಹೆಂಗೆ ಸೈನ್ಯ ಮಾಡ್ಕೊಂಡಿರೋಣ, ಸೈರಿಕರ ಮುಂಚೆ ಅಮೇಕರ ಮುಂದೆ ಎಲ್ಲ ಮಕ್ಕಳು ನಡೆದವ್ರ ಮುಂದೆ ಅಂತ ಅಂದು ಬೇಜಾರು ಮಾಡಿಕೊಂಡು ಯೋಚನೆ ಮಾಡಿ ಚಿಂತೆ ಮಾಡಿ ಅವಾಗ ಮರನಾದರೂ ಹಾಕಬೇಕು ಅಂತ ಮನಸ್ಸಿಗೆ ನಾಟ್ಕೊಂಡು ರೋಡಿತ್ತು, ಮಣ್ಣು ರೋಡಾಗೆ ಒಂದು 4-5 ಮರಗಳಿದ್ದು. ಆ ಮರಗಳಿಗೆ ಒಂದು ಆರೆಕೋಲು ತಗೊಂಡೋಗಿ ಒಂದು 10 ಗುಣಿ ಹೊಡ್ಕೊಂಬಂದರು. 10 ಗುಣಿ ಹೊಡ್ಕೊಂಬಂದು ಬೆಳಿಗ್ಗೆನೇ ಒಂದು ಪಟ್ಟೆ ಗಾಡಿ ಇತ್ತು. ಪಟ್ಟೆ ಗಾಡಿ ಮೇಲೆ ಒಂದು ಕೊಡ್ಲಿ ಮಚ್ಚಿ ಹಾಕ್ಕೊಂಡು ಒಂದು ಜೊತೆ ಹಸ್ಗಳಿದ್ದ ಹುಡ್ಕೊಂಡು ಅವ್ರು ಮುಂದಕ್ಕೆ ಹೋದರು.
ಅವರಿಂದಲೇ ನಾನು ಹೋದೆ. ಹೋಗಿ ಅವರು ಗಾಡಿಯಲ್ಲಿ ಬಿಟ್ಬಿಟ್ಟು ಹಸುಗಳು ಮೇಯಕ್ಕೆ ಬಿಟ್ಟು ಮರ ಹತ್ತಿ ಅವ್ರು ಮರಕತ್ತಿ ಅವ್ರಿಗೆ ಬೇಕಾದ ಕಡ್ಡಿನ ಕಡ್ದು ಕೆಳಗೆ ಹಾಕಿ ತಲೆ ಎಲ್ಲ ಕಟ್ ಮಾಡಿರು. ಅವರು ಒಂದು 5-6 ಸಜಿಗೆ ಹಾಕಿರು, ಮಣ್ಣು ತೆಳ್ಳೀರು ಬುಡಕ್ಕೆ. ಆಮೇಲೆ ನಾನು ಹಾಕು ಅಂತ ಹೇಳಿರು. ನಾನು ಅದೇ ರೀತಿ ಕಡ್ಡಿ ನೆಲೆ ಹಾಕ್ಬಿಟ್ಟು ಬುಡಕ್ಕೆ ನಾನು ಮಣ್ಣು ತೆಳ್ಬಿಟ್ಟು ಒಂದು 10 ಕಡ್ಡಿ ಅವತ್ತು ಹಾಕಿದೆ. ಪಾತಿ ಮಾಡ್ಕೊಂಬಂದು ಒಂದು ಅಲ್ಲೇ ಹೊಸಳ್ಳಿ ಒಳಗೆ ಗಡಿಗೆ ಮಾಡ್ತಿದ್ರು. ಅವು ಗಡಿಗೆಗಳ್ಗೆ ತಗೊಂಬಂದು ನನಗೊಂದು ಜೊತೆ ಅವರೊಂದು ಜೊತೆ ತಗೊಂಡು ಅಡ್ಡೆ ಒಳಗೆ ಅವರು ಇದ್ದರು ನೀರ. ನಾನು ಸೊಂಟದ ಮ್ಯಾಗೊಂದು ತಲೆ ಮ್ಯಾಗೊಂದು ಇಟ್ಕೊಂಡು ನಾನು ನೀರು ಹೋದೆ. ಅವರೊಂದು 5-6 ಕಡ್ಡಿಗೆ ಅವರು ಒಯ್ದರು, ನಾವೊಂದು 5-6 ಕಡ್ಡಿಗೆ ನಾನು ಉಯ್ದ್ಬಿಟ್ಟು ಪಾತಿ ಮಾಡಿದಿರಲ್ಲ ಅದಕ್ಕೆ ನೀರು ಒಯ್ದ್ಬಿಟ್ಟು ಬಂದು ಇನ್ನೊಂದು 10-12 ದಿವಸ ಆಗೋಯ್ತು. ಅಷ್ಟೊತ್ತಿಗೆ ಅದ್ರ ಕಡ್ಡಿ ಎಲ್ಲ ಕಣ್ಣಿಗ್ತಾ ಬಂದ್ಬಿಟ್ಟು ಅದಕ್ಕೇನು ಮಾಡಿದ್ರು, ಈಚಿಲ್ ಗರಿ ಕುಯ್ಕೊಂಬಂದು ಒಂದು ಈಚಿಲ್ ಗರಿನ ಮೇಲಕ್ಕೆ ಕಡ್ಡಿ ಬಿಟ್ಬಿಟ್ಟು 2 ಹೋಳಿಗೆ ಸಿಗಿದ್ಬಿಟ್ಟು ಸಿಗದಂಥ ಸುಳಿನ ತಳಕೆ ಗಂಟು ಹೊಡಿಯೋರು. ಮೇಕೆ ತಿಂತವೆ ಅಂತ ಗಂಟು ಹೊಡ್ಬಿಟ್ಟು ಈಗಪ್ಪ ಮೇಕೆ ತಿಂದಂಗೆ ಕಡ್ಡಿ ಚೆನ್ನಾಗಿ ಬೆಳ್ಕೊಂಡು ವರ್ಷ 15 ಕಡ್ಡಿ 20 ಕಡ್ಡಿ 25 ಕಡ್ಡಿ ಹೀಗೆ ಮಾಡಿ 10 ವರ್ಷ ತಕ್ಕಲು ಹಾಕಿ ಬೆಳೆಸಿಬಿಟ್ಟಿದ್ದೀವಿ. ಆ ಬೆಳ್ಕೊಂಡಂಥ ಕಡ್ಡಿಗೆ ಹೊತ್ತು ಒಂದು 2 ತೆಬ್ಗೂ ಅಡವಾಗಿದ್ದಾವೆ. ಒಬ್ಬರು ತೆಬ್ಗೂ ಅವೆ, 2 ತೆಬ್ಗೂ ಅವೆ. ಅಷ್ಟು ಆನಂದವಾಗಿ ಕಡ್ಡಿ ಬೆಳ್ಕೊಂಬಿಟ್ಟವೆ, ಮರ ಆಗಿದ್ದಾವೆ. ಆ ಮರಗಳು ಇವತ್ತು ಅಕ್ಕಿ ಪಕ್ಷಿ ಸೇರಿಕೊಂಡು ಹಣ್ಣು ಬಿಡೋಂತೆ, ಕಾಯಿ ಬಿಟ್ಟು ಹೂವಾಗಿ ಹಣ್ಣು ಬಿಡೋಂತೆ ಪಕ್ಷಿಗೆ ಇವತ್ತು ಆಶೀರ್ವಾದ, ಪಕ್ಷಿಗಳಿಗೆ ಆಶೀರ್ವಾದ ಸಿಕ್ಕಿ ಅವು ಗೂಡು ಕಟ್ಕೊಂಡು ಮೊಟ್ಟೆ ಇಕ್ಕೊಂಡು ಮರಿ ಮಾಡ್ಕೊಂಡು ಅವು ದೇಶಕ್ಕೆಲ್ಲ ಅಡ್ಕೊಂಬಿಟ್ಟವೆ ಮರಿಗಳು. ಅದಾದ ಅವ್ರ ಕಾಯಿಲೆ ಉಂಟಾಯಿತು.
ಅದೇ ಜರ್ಕಣೆ ಆಯಿತು, ಅದೇ ಯೋಚನೆ ಚಿಂತೆ ಆಯಿತು, ಅದೇ ತತ್ತಿನ ಕಾಯಿಲೆ ಮನೆಯವರು. ತಿರ್ಗಿ ಯಾರು ಏನು ಅರ್ಥ ಅಂತ ವಿಚಾರಿಸ್ಲೂ ಇಲ್ಲ, ಕೇಳಲೂ ಇಲ್ಲ. ಒಂದು ಶಾಸ್ತ್ರ ಸಂಬಂಧವನ್ನು ನಂಗೆ ಕೇಳೋಕೆ ಹೋಗಲಿಲ್ಲ. ಹಿಂಗೆ ಕಾಲ ಕಳ್ಕೊಂಡಿದ್ದೆ, ಸಲೀಸು ಆಗಲಿಲ್ಲ. ಇನ್ನೂ 8, 9 ಗಂಟೆ 10, 11 ಗಂಟೆ ಅಷ್ಟೊತ್ತಿನ ನಾನೇ ಹೋದೆ. ಹೋಗ್ಬಿಟ್ಟು ನನ್ನೇ ಕೇಳಿದ್ರು ಟೇಮ. ಅಷ್ಟೊತ್ತಿಗೆ ಒಂದು ಅಷ್ಟು ಹಣ್ಣಿತ್ತು, ಕೊಟ್ಟೆ, ತಿನ್ನಿಸ್ಬಿಟ್ಟು ಅದಕ್ಕೆ ಟೇಮ್ ಎಷ್ಟು ಅಂತ ಕೇಳಿರು. 12 ಗಂಟೆ ಅಂದೆ, ಅಷ್ಟೇ ಮಾತಾಡಿದ್ದು. 12 ಗಂಟೆ ಅಂದೆ. 12 ಗಂಟೆ ಅಂದಮೇಲೆ ಮಾತಾಡಲಿಲ್ಲ, ಕತೆ ನೋಡಲಿಲ್ಲ. ಅಷ್ಟೊತ್ತಿಗೆ ಆಗಲಿ ತೇಳ್ಗಣ್ಣು ಮೇಳಗಣ್ಣು ಆಗೋದು. ಆಗೇನು ಮಾಡಿದೆ, ಅವ್ರೇನ ಆಚೆ ಗಡಿಗೆ ಎತ್ಕೊಂಡು ಹೋದರು. ಅದು ತಗೊಂಡೋಗಿ ಅಲ್ಲಿ ಹಾಕಿರಲ್ಲ, ಆವಾಗ ಬಾಯಿ ಬಿಡ್ತಿತ್ತು. ಅಂತ ಬಾಯಿ ಬಿಡ್ತಿತ್ತು. ನೀರು ಕೊಟ್ರಮ್ಮ ಇಷ್ಟ ಅಂದೆ. ನೀರು ಕೊಟ್ಟರು. ನಾನೇ ಬಿಟ್ಟು, ಯಾರೂ ಬಿಡಲಿಲ್ಲ, ನಾನೇ ಬಿಟ್ಟೆ. ಆಗೋಯ್ತು. ಅಷ್ಟೊತ್ತಿಗೆ ಸತ್ತೇ ಹೋದ್ರು. ನಾನು ಹತ್ಕೊಂಡು ಕರ್ಕೊಂಡು ಕಣ್ಣಾಗ ನೀರು ಸುಚ್ಕೊಂಡು ಗಂಡನ ಮಣ್ಣೆ ಮಾಡಲಿಲ್ಲ. ನಾನು ನಗ್ನತ್ತ ನನ್ನ ತವ್ರ ಮನೆಯಿಂದ ಬಳೆ, ಒಂದು ಸೀರೆ, ಅರ್ಶಿನ ಕುಂಕುಮ, ಮೊಡ್ಲಕ್ಕಿ ತಗೊಂಬಂದರು. ಆವಾಗಲೇ ರೌಟ್ ಕಣ್ಣಾಗ ನೀರು ಹಾಕಿತ್ತು, ಇದ್ದಂತೆ ಕಣ್ಣಾಗ ನೀರು ಹಾಕಲಿಲ್ಲ. ಧೈರ್ಯವಾಗೆಲ್ಲ ನಿಂತ್ಕೊಂಡು ಕೆಲಸ ಮಾಡಿ ಅವ್ರ ಜೊತೆಲಿ ನಾನು ಹೋಗಿ ಮಣ್ಣು ಹಾಕ್ಬಿಟ್ಟು ಬಂದೆ. ಯಜಮಾನ್ರೂ ಮರೆಯಲ್ಲ, ಮರುಗಳು ಬೇರೆಯಲ್ಲ. ಅದೇ ರೀತಿ ಮರುಗಳು ಭಾಗ್ಯನೂ ಬೇಕು, ಯಜಮಾನ್ರು ಭಾಗ್ಯನೂ ಬೇಕು. ಯಜಮಾನ್ರು ಇಲ್ದಲ್ಲಿ ಯಾವುದೂ ಮುಂದುವರ್ಸಲ್ಲ ಸ್ವಾಮಿ. ಎಳ್ಳು ಗಿಡನ ಲಿಂಬೆ ಗಿಡನ ಕಾಣಪ್ಪ. ಈಗ ಇದನ್ನು ಸಿಟ್ಲಿಂಬೆ, ಇದು ಹೂ ಗಿಡ. ಬಹುಶಃ ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ಚರ್ಚೆಗಳು ಮತ್ತು ಅವರ ಬಗ್ಗೆ ವಿಶೇಷವಾದಂತಹ ಸಂದರ್ಶನಗಳು ಬರ್ತಾ ಇದೆ. ಜೀವನ ಮಾಡೋದೇ ಕಷ್ಟ ಇತ್ತು. ಕೂಲಿ ಮಾಡಿದರೆ ಅವರು ಹೊಟ್ಟೆ ತುಂಬ್ತಾ ಇತ್ತು, ಇಲ್ಲ ಅಂದರೆ ಉಪವಾಸ ಮಲಗಬೇಕಾಗಿತ್ತು. ಅಂತಹ ಒಬ್ಬ ತಾಯಿ ಇಡೀ ಜಗತ್ತಿಗೆ ಒಂದು ಆದರ್ಶವಾಗುವಂತಹ ಕೆಲಸ ಮಾಡಿದರು. ಅವರ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಇವತ್ತು ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಜಗತ್ತಿನಾದ್ಯಂತ ಕೂಗು ಕೇಳಿಬರ್ತಾ ಇದೆ. ತಾಪಮಾನ ಏರಿಕೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ನೀರಿನ ಮಾಲಿನ್ಯ ಆಗ್ತಾಯಿದೆ, ವಾಯು ಮಾಲಿನ್ಯ ಆಗ್ತಾಯಿದೆ, ಭೂ ಮಾಲಿನ್ಯ ಆಗ್ತಾಯಿದೆ. ಇದರ ಯಾವುದೇ ಒಂದು ಮಾಲಿನ್ಯ ಇಲ್ಲದಂತಹ ಸಂದರ್ಭದಲ್ಲಿ, ಯಾವುದೇ ಜಾಗೃತಿ ರ್ಯಾಲಿಗಳು ನಡೆದೇ ಇರುವಂತಹ ಸಂದರ್ಭದಲ್ಲಿ, ಪರಿಸರ ಸಂರಕ್ಷಣೆ ಏನು ಅಂತ ಗೊತ್ತಿಲ್ಲದಂತಹ ಒಂದು ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರು ಗಿಡಗಳನ್ನ ಮಕ್ಕಳು ಅಂತ ಬೆಳೆಸಿ ಈ ಜಗತ್ತಿಗೆ ಒಂದು ಆದರ್ಶದ ತತ್ವವನ್ನು, ಇಡೀ ಮಾನವ ಜನಾಂಗಕ್ಕೆ ನಾವು ಹೇಗೆ ಬದುಕಬೇಕು, ಪರಿಸರವನ್ನು ಹೇಗೆ ಪ್ರೀತಿ ಮಾಡಬೇಕು ಅನ್ನೋ ಒಂದು ದಾರಿಯನ್ನು ಹಾಕ್ಕೊಟ್ರು. ಇವರನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ್ದಂಥದ್ದು ಮಾಧ್ಯಮ. ಶಾಮನೂರು ಶಿವಶಂಕರಪ್ಪನವರು ಆ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ ಕಾರಲ್ಲಿ, ಭಾಳ ಬಿಸಿಲು. ಆ ಬಿಸಿಲಿನ ಬೇಗೆಯನ್ನು ತಾಳಲಾರದೆ ಅವರು ಸುಮಾರು 100 ಕಿಲೋಮೀಟ್ರು ಜರ್ನಿಯನ್ನು ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸಾಲು ಮರಗಳನ್ನ ನೋಡಿ, ಸಾಲುಮರ ತಿಮ್ಮಕ್ಕ ಅವರು ಬೆಳೆಸಿರೋ ಮರಗಳನ್ನ ನೋಡಿ, ಯಾರು ಈ ಮರಗಳನ್ನ ಬೆಳೆಸಿರೋದು ಅಂತೇಳಿ ವಿಚಾರಣೆ ಮಾಡಿ, ಒಬ್ಬ ಗಂಡ ಹೆಂಡತಿ ಮಕ್ಕಳಾಗಿಲ್ಲ ಅಂಥೇಳಿ ಈ ಮರಗಳನ್ನ ಬೆಳೆಸಿದ್ದಾರೆ ಅಂತೇಳಿ ತಿಳಿದು ಭಾಳಷ್ಟು ಸಂತಸಪಟ್ಟು ಅವ್ರನ್ನ ಹುಡುಕೊಂಡು ಹೋಗ್ತಾರೆ. ಯಾರು ಇವ್ರನ್ನ ಬೆಳೆಸಿರೋದು, ನಾನು ಅವರಿಗೊಂದು ಟ್ಯಾಂಕ್ಸ್ ಹೇಳಬೇಕು ಅಂತೇಳಿ. ಅಂತಹ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಪರಿಸ್ಥಿತಿಯನ್ನು ನೋಡಿ, ಅವರು ಹುಲ್ಲು ಗುಡಿಸ್ಲಲ್ಲಿದ್ದಂಥದ್ದನ್ನು ನೋಡಿ, ಅವತ್ತಿನ ಕಾಲದಲ್ಲಿ ಸುಮಾರು 1994 ಅಥವಾ 93 ಅನಿಸುತ್ತೆ, ಅಂತಹ ಸಂದರ್ಭದಲ್ಲಿ 5,000 ರೂಪಾಯಿ ಹಣವನ್ನು ಕೊಟ್ಟು ತಿಮ್ಮಕ್ಕ ಅವರಿಗೆ ಹೋಗ್ತಾರೆ.
ಕಳ 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 ಅನ್ನೋದು ನಡ್ಕೊಂಡಿದ್ರೆ ಚೆನ್ನಾಗಿತ್ತು. ಎಲ್ಲ ಎಲೆ ಬರೀ ಮರನಿಂತಾವೆ ಎಲೆ ಎಲ್ಲ ಉದ್ವ. ಇವೆಲ್ಲ ನನ್ನ ಮಕ್ಕಳೇ ಸ್ವಾಮಿ. ನಾವು ನೀರು ಬೆಳೆಸಿರೋದು, ನಮ್ಮ ಪತಿಯವರು ನಾವು ಇಬ್ಬರು ಸೇರಿ ಬೆಳೆಸಿರೋದು. ಕುಟುಂಬ ಚೆನ್ನಾಗಿಲ್ಲ ಸ್ವಾಮಿ. ಇಲ್ಲಂತ ಸಾಲುಮರ ತಿಮ್ಮಕ್ಕನವರು ಮಾಡಿದ ಕಾರ್ಯದಿಂದಾಗಿ ಇವತ್ತು ಲಕ್ಷಾಂತರ ಜನ ಅವರಿಂದ ಪ್ರೇರಿತರಾಗಿದ್ದಾರೆ. ಅವರಿಂದ ಅನೇಕ ರೀತಿಯ ಉತ್ಸಾಹವನ್ನು ಪಡೆದಿದ್ದಾರೆ. ಜನ ಅವರನ್ನು ಎಷ್ಟು ಗೌರವಿಸ್ತಾರೆ, ಎಷ್ಟು ಪ್ರಶಂಸೆ ಮಾಡ್ತಾರೆ, ಎಷ್ಟು ಅವರನ್ನು ಆರಾಧಿಸ್ತಾರೆ ಅಂತಂದರೆ ಇದು ನಿಜವಾಗಿಯೂ ಪ್ರಕೃತಿಯ ಆರಾಧನೆಯನ್ನು ಮಾತೆ ಸಾಲುಮರ ತಿಮ್ಮಕ್ಕನವರನ್ನು ಆರಾಧನೆ ಮಾಡಿ ಸಂತೋಷ ಪಟ್ಕೊಳ್ತಾ ಇದ್ದಾರೆ. ಎಪ್ಪತ್ತು ವರ್ಷದ ಮರಗಳು ಇವೆಲ್ಲ 20 ವರ್ಷ 25 ವರ್ಷ 30 ವರ್ಷ ತುಂಬಿದೆ. 70 ವರ್ಷದ ಮರ ಇನ್ನೂ ಅಲ್ಲೇ ನಿಂತು ನಮ್ಮ ಯಜಮಾನ್ರು ತಾರಾಡೋದೇ ಮರಗಳಾಗೆ. ನನ್ನ ಹಿಂದೆ ಮುಂದೆ ಈ ಮರಗಳಾಗೆ ತಾರಾಡ್ತಾ ಇದ್ದಾರೆ ಸ್ವಾಮಿ ನಮ್ಮ ಪತಿಯವರು. ನಾವು ಹಾಕಿರೋ ಮರಗಳು 4 ಕಿಲೋಮೀಟ್ರ್ ಮರಗಳು ಹಾಕಿರೋ ಬಿಟ್ಟಿರೋದು. ನಾವು ಅಕ್ಕಿ ಪಕ್ಷಿ ಗುಂಪಾಗಿ ಬಂದು ಕಿಚ ಅಂದ್ಕೊಂಡು ಅಕ್ಕಿ ಪಕ್ಷಿ ಹಣ್ಣಂಪಳು ತಿನ್ಕೊಂಡು ಹೋಗ್ತವೆ. ನಾವು ಹಾಕಿರೋ ಮರಗಳು ಬೇರೆ ಮರಗಳು. ಆ ಪಕ್ಷಿಗಳೆಲ್ಲ ಹಣ್ಣಂಪಳು ಬಂದೆಲ್ಲ ತಿಂತವೆ, ಎಲ್ಲ ಚಳಿ ಕುದಿಸ್ತವೆ. ಅದೆಲ್ಲ ಕಸಾಗೋಗ್ತದೆ. ಚಳಿ ಕುದಿಸಿತ್ತಲ್ಲ ಕಸಾಗ್ತದೆ. ಅಷ್ಟು ಹಣ್ಣಂಪುಲ್ ಬಿಡ್ತದೆ, ಭಾಳ ಹಣ್ಣು ಬಿಡ್ತದೆ, ಆನಂದವಾಗಿ ಬಿಡ್ತದೆ ಅದನ್ನು. ಗೂಗೆ ಬಂದು ಕೂತ್ಕೊತವೆ, ಕಾಯಿಗೆ ಬಂದು ಕೂತ್ಕೊತವೆ, ಗರುನಕ್ಕಿ ಬರ್ತವೆ, ಕೋಗ್ಲು ಎಲ್ಲ ಬಂದು ಕೂಗ್ತವೆ. ಕೋತಿ ಬರ್ತವೆ ಮಸ್ತಾಗಿ. ಅಲ್ಲಿ ಸಿವಿ ಬರೋದು, ಅದ್ರೊಳಗೂ ಕಾಯಿ ಬಿಡ್ತವೆ. ಬಂದು ಒಂದು ಹಣ್ಣಾಗಿ ಕೊಡೋಲ್ಲ, ಎಲ್ಲ ಕಾಯಿನೇ ಕಿತ್ಕೊಂಡು ತಿಂದ್ಬಿಡ್ತವೆ ಕೋತಿ. ಸಾಲುಮರದ ತಿಮ್ಮಕ್ಕ ಅವರು ಗಿಡ ಎಲ್ಲ ನೆಟ್ಟು ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಸಾಲುಮರ ತಿಮ್ಮಕ್ಕ ಅವ್ರ ಬಗ್ಗೆ ನಾವು ಈ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಉಲ್ಕಲ್ ಗ್ರಾಮ ಆಗಿರೋದ್ರಿಂದ ನಾವು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅವರು ಪರಿಸರ ಪ್ರೇಮಿ ಅಂತ. ಅಷ್ಟಲ್ಲದೆ 5ನೇ ಕ್ಲಾಸು ಪಾಠದಲ್ಲಿ ಬೇರೆ ಸಾಲುಮರ ತಿಮ್ಮಕ್ಕ ಅಂತೇಳಿ ಪಾಠ ಇಟ್ಟಿಸಿ ಎಲ್ಲ ವಿದ್ಯಾರ್ಥಿಗಳು ಅವ್ರ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಸಾಲುಮರ ತಿಮ್ಮಕ್ಕ ಅವರು ಏನೇನು ಸಾಧನೆ ಮಾಡಿದ್ರು, ಪರಿಸರ ಕಾಳಜಿ ಏನು ಅಂತೇಳೆಲ್ಲ ಮಾಡಿ ಅವ್ರ ಬಗ್ಗೆ 5ನೇ ಕ್ಲಾಸಲ್ಲಿ ಪಾಠ ಬೇರೆ ಇಟ್ಟಿದ್ದಾರೆ. ತಿಮ್ಮಕ್ಕ ಪರಿಸರ ರಕ್ಷಣೆಯ
ಜೊತೆಗೆ ಸಾಮಾಜಿಕ ಕಾರ್ಯದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತನ್ನ ಗಂಡನ ನೆನಪಿಗೋಸ್ಕರ ಹುಲಿಕಲ್ ಗ್ರಾಮದಲ್ಲಿ ಬಡವರಿಗೆ ಶುಲ್ಕರಹಿತ ಚಿಕಿತ್ಸೆ ನೀಡುವಂತಹ ಆಸ್ಪತ್ರೆಯ ನಿರ್ಮಾಣ ಮಾಡಬೇಕೆಂಬ ಸಂಕಲ್ಪವೊಂದನ್ನು ಮಾಡಿಕೊಂಡಿದ್ದಾರೆ. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿದಂತಹ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರದ CBSE ಪಠ್ಯಕ್ರಮದಲ್ಲಿ ಮತ್ತು ಕರ್ನಾಟಕ ಸರ್ಕಾರದ ರಾಜ್ಯ ಪಠ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಜೀವನ ಚರಿತ್ರೆಯನ್ನು ಮತ್ತು ಅವರ ಸಾಧನೆಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿದೆ. 1ನೇ ತರಗತಿಯಿಂದ PU ತನಕ ಸುಮಾರು ಪ್ರತಿ ವರ್ಷ 25 ಲಕ್ಷದಿಂದ 35 ಲಕ್ಷ ವಿದ್ಯಾರ್ಥಿಗಳು ಸಾಲುಮರದ ತಿಮ್ಮಕ್ಕ ಅವರ ವಿಚಾರಧಾರೆಗಳನ್ನ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಲುಮರದ ತಿಮ್ಮಕ್ಕ ಅವರ ಜೀವನದ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಕೊಳ್ಳಲು ಸಹಕಾರಿಯಾಗಿದೆ. People of India should be inspired by great achievements, and also they should take part in the social welfare activities. We should also need 1,000 Timmakkas to make the city green and bloom. ಅಲ್ಲಪ್ಪ, ದೇವಸೇನ ಕೂಡ ಸ್ಕೂಲ್ಗೆ ಹೋಗೋದು ಬೇಡ, ಮನೇಲೆ ಇದ್ಬಿಡಿ. ತಿಗಣೆಗೆ ಹೆದರಿ ಯಾರಾದ್ರೂ ಮನೆಗೆ ಬೆಂಕಿ ಇಡ್ತಾರಪ್ಪ. ನೀವು ಸುಮ್ಮನೆ ಹೆದರ್ಕೊಳ್ತಾ ಇದ್ದೀರಾ. ಅರುಣ್, ನಿನ್ ಪರಿಸ್ಥಿತಿ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ. ನನಗೆಲ್ಲ ನೀನ್ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಇನ್ಮೇಲೆ ನೀನು ಪರಿಸ್ಥಿತಿ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ. ನನಗೆಲ್ಲ ಗೊತ್ತಿದೆ ಅಪ್ಪ. 20 ವರ್ಷಕ್ಕೆ ಮೊದಲು ನಡೆದಿರೋ ಘಟನೆ ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡು ಚುಚ್ತಾ ಇದೆ. ನೀವು ಕಟ್ಕೊಂಡಿರೋ ಹಾಗೆ ನಿಮ್ಮ ಮನಸ್ಸು ಆ ಭಾರ ಇಳಿಸ್ಕೊಳ್ಳೋದಕ್ಕೆ ನೀವು ಬೇರೆ ಬೇರೆ ಕಾರಣಗಳನ್ನ ಹೇಳ್ತಾ ಇದ್ದೀರಾ. ಅದು ಅಲ್ಲದೆ ಇದೊಂದು ರೀತಿ ಮನೋವ್ಯಾಧಿ. ನೀವು ಬನ್ನಿ, ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋಣ. ತಿಮ್ಮಕ್ಕನವರು ಬಹಳ ಮಾರಣಾಂತಿಕವಾಗಿರತಕ್ಕಂತಹ ಕಾಯಿಲೆಯಿಂದ ಅವರ ಬದುಕಿನ ಘಟ್ಟ ಅಲ್ಲಿಗೆ ಇನ್ನೇನು ವಿಶ್ರಾಂತಿ ಪಡೆಯಿತು ಎಂಬಂತಹ ಸಂದರ್ಭದಲ್ಲಿ ಅವರ ದತ್ತುಪುತ್ರ ಉಮೇಶ್ ದಿಟ್ಟವಾದ ನಿರ್ಣಯವನ್ನು ತಗೊಂಡು ಏಕಾಂಗಿಯಾಗಿ ಹೋರಾಡಿ ತಿಮ್ಮಕ್ಕನವರನ್ನು ಅವನು ಉಳಿಸಿಕೊಂಡಿರುವಂತಹ ಒಬ್ಬ ಮಗ. ಅವನು ದತ್ತು ಮಗನಿಗಿಂತಲೂ ಅವರ ಮಾನಸ ಪುತ್ರನಾಗಿದ್ದಾನೆ ಉಮೇಶ. ಅವತ್ತು ಅವನು ಕೈಗೊಂಡ ನಿರ್ಣಯದಿಂದಾಗಿ ಇವತ್ತು ತಿಮ್ಮಕ್ಕನವರು ವಿಶ್ವಕ್ಕೆ ಪರಿಚಿತರಾಗುವಂತಹ ಒಂದು ಪ್ರಸಂಗ ಬಂದಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಉಮೇಶ್ ಮನೆಯಲ್ಲಿ ತಿಮ್ಮಕ್ಕನವರ ಬಟ್ಟೆಗಳನ್ನು ಸ್ವತಃ ಒಗೆದು ಒಣಗಿಸಿ ಆ ತಾಯಿಗೆ ತೊಡಿಸ್ತಾನೆ. ಹಿಂದೆ ಬಡವರು ಊಟ ಅಂತ ನಗೋರು ಈಗ ಯಾವ ಪ್ಯಾಲೇಸ್ ಕೌಂಟಿಗೆ ಮದುವೆಗೆ ಹೋಗಿ ಇದೇ ಮಾಡಿಕ್ಕಿರ್ತಾರೆ. ಎಲ್ಲ ಶುಗರ್ ಬಂದ್ಬಿಟ್ಟೈತೆ, ಬೇರೆ ತಿನ್ನಕ್ಕಾಗಲ್ಲ, ಇದೇ ತಿನ್ಬೇಕೀಗ ಅವರು. ಇದು ತಿಂದರೆ ಶುಗರ್ ಬರಲ್ಲ. ಮಧ್ಯಾಹ್ನ ಬರೀ ಮುದ್ದೆ ಊಟ ಮಾಡಿದ್ದೆ, ಒಂದು ಮುದ್ದೆನ. ಅನ್ನ ಊಟ ಮಾಡಿರಲಿಲ್ಲ. 4 ಗಂಟೆ ಅನ್ನೋದು ಎಷ್ಟು ಅನ್ನ ತಿಂದೆ. ಇವಾಗ ಇಷ್ಟು. ತಿಮ್ಮಕ್ಕನವರ ಅನಾರೋಗ್ಯದ ಅನೇಕ ಸಂದರ್ಭಗಳಲ್ಲಿ ಈಗ ಅವರ ಸ್ವಂತ ಮಕ್ಕಳು ಸಹ ಆ ರೀತಿ ಮಾಡಲಿಕ್ಕೆ ಅಸಹ್ಯ ಪಟ್ಟುಕೊಳ್ಳುವಂಥ ಸಂದರ್ಭಗಳು ಉಂಟು. ಆದಾಗ್ಯೂ ಸಹ ನಾನು ಕಣ್ಣಲ್ಲಿ ನೋಡಿರತಕ್ಕಂತಹ ವಿಷಯ, ಅವರ ಜಲಮಲಗಳನ್ನು ಶುಚಿ ಮಾಡತಕ್ಕಂತಹ ಕೆಲಸವನ್ನು ನಮ್ಮ ಉಮೇಶ್
ಮಾಡಿದ್ದಾನೆ. ಇದು ನಿಜವಾಗಲೂ ದೊಡ್ಡ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮರಗಳಿದ್ದಷ್ಟು ಭೂಮಿ ತಂಪಾಗಿರ್ತೈತೆ ಸ್ವಾಮಿ. ಮರಗಳಿದ್ದಷ್ಟು ನೋಡಿ, ಈ ತೋಟ ಐತೆ, ಈ ತೋಟದ ನೆರಳಿಗೆ ಭೂಮಿ ಎಷ್ಟು ತಂಪಾಗಿರ್ತದೆ ತೋಟದಾಗೆ. ಮರಗಳಿಲ್ಲದೆ ಭೂಮಿಯಲ್ಲಿ ತಂಪಾಗಿರ್ತದೆ. ಎಲ್ಲ ದೇವರಿರೋ ಹುಲ್ಲು ಕೂಡ ಒಣಗಿ ಕೊಡ್ತದೆ. ನೆರಳನ್ನು ನೀಡುವ ಮರಕ್ಕೆ ನೆರಳು ಸಾಲು ಮರದ ತಿಮ್ಮಕ್ಕ, ಉಸಿರನ್ನು ನೀಡುವ ಗಾಳಿಗೆ ಉಸಿರು ಸಾಲು ಮರದ ತಿಮ್ಮಕ್ಕ, ಕೈಗಳನ್ನೆತ್ತಿ ನೆತ್ತಿಗೆ ತಂಪ ಹಾಸುವ ಮರಗಳ ಸಿರಿಚೆಲವು, ಋತುಗಳ ರಾಜನ ರಥಗಳ ಜಾತ್ರೆ ಹಸಿರನ ಹೊತ್ತ ಪ್ರಕೃತಿ ಮಾತೆ, ಮಧುಗಳ ಬಿತ್ತಿ ನಡೆಯುವ ಹಾಗೆ ನಲಿಯುವ ನರ್ತಕಿ ಶಿಲ್ಪದ ಹಾಗೆ, ಮಳೆಯಲ್ಲಿ ನೆನೆಯುವ ಎಳೆ ಮಗುವಂತೆ ಗಿಳಿಯನ್ನು ಕಾಯುವ ದಕ್ಷಕನಂತೆ, ಮಾಗಿದ ದೇಹದ ಪೂರ್ವಜನಂತೆ ತಪಸ್ಸಿಗೆ ನಿಂತ ಯೋಗಿನಿಯಂತೆ, ದೇವರ ಕರೆವಂತೆ ಕೊಳಲು ನವಿಲು ಗರಿಯಂತೆ ನೆರಳು, ನೆರಳನ್ನು ನೀಡುವ ಮರಕ್ಕೆ ನೆರಳು ಸಾಲು ಮರದ ತಿಮ್ಮಕ್ಕ. ಈ ಸಮಸ್ಯೆಗಳ ಬಗ್ಗೆ ವಿಶ್ಲೇಷಣೆ ಮಾಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚರ್ಚೆ ಆಯ್ತು. ಏನಪ್ಪ ಅಂತ ಕೇಳಿದ್ರೆ, ಮನುಷ್ಯ ಏನಾದರೂ ಒಂದು ಗಿಡವನ್ನು ಕಡಿದು ಮತ್ತೊಂದು ಗಿಡವನ್ನು ನೆಟ್ಟರೆ ಆಗ ಈ ಪರಿಸ್ಥಿತಿ ಉದ್ಭವಿಸಲಾರದು ಅಥವಾ ನೈಸರ್ಗಿಕವಾಗಿ ಸಮತೋಲನವನ್ನು ಕಂಡುಕೊಳ್ಳಬಹುದು ಅನ್ನೋ ಒಂದು ಚರ್ಚೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯಿತು. ಇವು ಯಾವ ಚರ್ಚೆನೂ ಕೂಡ ಸಾಲು ಮರದ ತಿಮ್ಮಕ್ಕನವರಿಗೆ ಬೀಳಲಿಲ್ಲ ಅಥವಾ ಕಿವಿಗೆ ಬೀಳಲಿಲ್ಲ. ಸೊ ಈ ಪ್ರಪಂಚ ಸಾಲು ಮರದ ತಿಮ್ಮಕ್ಕನವರನ್ನು ಮಾದರಿಯನ್ನಾಗಿ ಇಟ್ಟುಕೊಂಡು ಅವರ ರೀತಿಯಲ್ಲೇ ಅವರು 4 ಕಿಲೋಮೀಟರ್ 4 ಮೈಲಿಗಳನ್ನು ಬೆಳೆಸಿದರು. ನಮ್ಮ ಕೈಲದು ಆಗದೇ ಇರ್ಬೋದು. ಆದರೆ ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೇವಲ ಒಂದೊಂದು ಮರವನ್ನು ನೆಟ್ಟರೂ ಕೂಡ ಈ ಭಾರತ, ಈ ದೇಶ, ಈ ಪ್ರಪಂಚ ಎದುರಿಸ್ತಿರುವಂಥ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಒಂದು ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದೋದಕ್ಕೆ ಸಾಧ್ಯ ಇದೆ. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಪ್ರತಿ ವರ್ಷ 10 ಗಿಡಗಳನ್ನು ನೆಟ್ಟು ಅವುಗಳನ್ನು ಪ್ರೀತಿಯಿಂದ ಬೆಳೆಸುತ್ತೇನೆ ಮತ್ತು ಪರಿಸರ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ ಎಂದು ಪ್ರಮಾಣ ಮಾಡುತ್ತೇನೆ. ಸಾಲು ಮರದ ತಿಮ್ಮಕ್ಕನ ಹೆಸರಿನಲ್ಲಿ ನಾವು ಅನೇಕ ಪ್ರಶಸ್ತಿಗಳು ಸಂಘ ಸಂಸ್ಥೆಯವರು ಸಮಾಜದ ಪ್ರಮುಖರು ಎಲ್ಲರೂ ಕೂಡ ಕೊಟ್ಟು ಗೌರವಿಸಿದ್ದಾರೆ. ಈ ವಯಸ್ಸಿನಲ್ಲೂ ಕೂಡ ಇನ್ನೂ ಮರಗಳನ್ನು ಅಪ್ಪಿಕೊಳ್ಬೇಕು, ಮರಗಳನ್ನು ಬೆಳೆಸಬೇಕು. ಮರಗಳು ಮಾತ್ರ ನಮಗೆ ಪರಿಸರವನ್ನು ರಕ್ಷಣೆ ಮಾಡಬಲ್ಲವು, ಮರಗಳಿಂದ ಮಾತ್ರ ನಮ್ಮ ಆರೋಗ್ಯ ರಕ್ಷಣೆ ಆಗಬಲ್ಲದು ಎಂಬ ಅಪಾರವಾದ ನಂಬಿಕೆ ಇಟ್ಕೊಂಡು ಬದುಕ್ತಿರುವ ಸಾಲು ಮರದ ತಿಮ್ಮಕ್ಕನಂತೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಇಂಥ ತಿಮ್ಮಕ್ಕಳು ಹುಟ್ಟಬೇಕು, ಮರಗಳನ್ನು ನೆಡಬೇಕು. ಸಾಲು ಮರದ ತಿಮ್ಮಕ್ಕನವರ ಸಾಧನೆಯನ್ನು ಗುರುತಿಸಿ ಸಹಸ್ರಾರು ಎನ್ನುವ ಸಂಖ್ಯೆಯಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಈ ತಾಯಿಗೆ ಸಂದಿವೆ. ಇಂದಿಗೂ ಹಲವಾರು ಸಂಘ ಸಂಸ್ಥೆಗಳು
ಹಲವಾರು ಆಸಕ್ತರು ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ಕೊಡ್ತಾನೇ ಇದ್ದಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ನಮ್ಮೆಲ್ಲರಿಗೂ ಒಂದು ರೀತಿ ಪ್ರೇರಕ ಶಕ್ತಿಯಾಗಿ ತಿಮ್ಮಕ್ಕನವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಮುಂದಿನ ಪೀಳಿಗೆಗೆ ಅದು ಎಲ್ಲರಿಗೂ ಇಂಥವ್ರು ಹುಟ್ಟಿದ್ರು ಒಂದು ಹಳ್ಳಿನಲ್ಲಿ, ಅವರು ನಡ್ಕೊಂಡು ಬಂದ ದಾರಿ ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗಲಿ, ಅದು ಮುಂದಿನ ಪೀಳಿಗೆಗೆ ತುಂಬ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು ದೃಢ ವಿಶ್ವಾಸ ಇದೆ. ಸಾಲು ಮರದ ತಿಮ್ಮಕ್ಕ ಸಮಾಜ ಸೇವಾ. ವಿಶ್ವದ 100 ಪ್ರಭಾವಿ ಮಹಿಳೆಯರಲ್ಲಿ BBC, ಅದು ನಮ್ಮ ಬ್ರಿಟಿಷ್ ಬ್ರಾಡ್ಕಾಸ್ಟ್ ಅವರು ಪ್ರಕಟ ಮಾಡಿದರು, ಜಗತ್ತಿನ 100 ಪ್ರಭಾವಿ ಮಹಿಳೆಯರಲ್ಲಿ ಸಾಲು ಮರದ ತಿಮ್ಮಕ್ಕ ಒಬ್ಬರು ಅಂತ. ಅದರಲ್ಲಿ ಅವರೇ ಮೊದಲಿಗರಾಗಿದ್ದರು. ಎಷ್ಟು ಸಂತೋಷ ಆಯಿತು ಅಂದರೆ, ಮೊನ್ನೆ ಮೋದಿಯವರು ಸಹ ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ಪತ್ರ ಬರೆದು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದ್ರು. ಅಜ್ಜಿ ಅನಾರೋಗ್ಯದ ಕಾರ್ಯದ ನಿಮಿತ್ತ ಹೋಗಲಿಲ್ಲ. ನಾವೆಲ್ಲ ತಿಮ್ಮಕ್ಕ ಅವರ ತತ್ವ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ದಾರಿಯಲ್ಲಿ ಸಾಗೋಣ. ಸಾಲು ಮರದ ತಿಮ್ಮಕ್ಕ ಇಂಟರ್ನ್ಯಾಷನಲ್ ಫೌಂಡೇಶನ್ ಎನ್ನತಕ್ಕಂತಹ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ಪ್ರತಿ ವರ್ಷ ಪರಿಸರ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿರುವಂತಹವರನ್ನು ಗುರುತಿಸಿ ಸಾಲು ಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಗ್ರೀನರಿ ಅವಾರ್ಡನ್ನು ಪ್ರತಿ ವರ್ಷ ಕೊಡಲಾಗ್ತಾ ಇದೆ. ನಮ್ಗೆ ಆಸೆ ಏನು ಅಂದರೆ, ಇಲ್ಲಿವರೆಗೂ ನಾವು ನಮ್ಮ ಹೆಸರು ವಸಿದ್ವಿ, ದೇಶಕ್ಕೆ ಉಳಿಸಿದ್ದೀವಿ. ಇನ್ನು ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ನಮ್ಮ ಹೆಸರು ವಸಿಗೆ ಉಳಿಸ್ಬೇಕು ಅಂತ ಚಿಕ್ಕವ್ರು ದೊಡ್ಡವರೆಲ್ಲ ಸೇರ್ಕೊಂಡು ಅವ್ರು ಹೊಲ್ತವಲ್ಲೋ ಮನೆ ಹತ್ರಲ್ಲೋ ತೋಟನೋ ಏನು ಬೇಕೋ ಎಲ್ಲ ಗಿಡ ಮರ ಎಲ್ಲ ಬೆಳೆಸ್ಕೊಂಡು ಉದ್ಧಾರವಾಗಿ ಬೆಳೆಯೋ ಭಾಗ್ಯವು ನಾವು ಬೆಳೆಸ್ದಂಗೆ ಅವ್ರಿಗೂ ಬೆಳೆಸ್ಕೊಂಡು ನಮ್ಮಂತೆ ಅವ್ರಿಗೂ ಒಳ್ಳೆಯ ಹೆಸರು ವಸಿಗೆ ಪಡ್ಕೊಂಡು ಮಳೆ ಉಳಿಬೇಕು, ಬೆಳೆ ಆಗಬೇಕು ಸ್ವಾಮಿ, ದೇಶ ಉಳಿಬೇಕು, ಅಷ್ಟೇ ಸ್ವಾಮಿ. ಇವತ್ತು ಆ 4 ಮಕ್ಕಳ ತಾಯಿ ಆಗುವ ಬದಲಿಗೆ ಇವತ್ತು ಲಕ್ಷಾಂತರ ಮಕ್ಕಳ ತಾಯಿಯಾಗಿದ್ದಾರೆ ತಿಮ್ಮಕ್ಕನವರು. ಹಾಗೆ ಸಮಾಜದಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡತಕ್ಕಂಥವರಿಗೆ ಒಂದು ದೊಡ್ಡ ಪ್ರೇರಣಾ ಶಕ್ತಿಯಾಗಿದ್ದಾರೆ. ತಿಮ್ಮಕ್ಕನವರು ಸ್ವತಃ ಬಾಲ್ಯದಲ್ಲಿ ಉಡಲಿಕ್ಕೆ ಬಟ್ಟೆ ಸಹ ಇಲ್ಲದೆ ಪರಿಪಾಟಲ್ಪಟ್ಟಂತಹ ಮಹಾತಾಯಿ ಇವತ್ತು ಭೂತಾಯಿಗೆ ಹಸಿರುಡುಗೆಯನ್ನು ತೊಡಗಿಸುವ ಕಾಯಕದಲ್ಲಿ ತೊಡಗಿದ್ದಾರೆ. ಮಸಿಯಲ್ಲಿ ಬರೆದ ಪದವಿ ಪಡೆದವಳಲ್ಲ, ಹಸಿರೇ ಜೀವದ ಉಸಿರು ನಿನರಾಗ, ಹಸಿರೇ ಜೀವದ ಉಸಿರು ನಿನರಾಗ. ಹೆಸರು ಸಾಲು ಮರದ ತಿಮ್ಮಕ್ಕ